ಸಕ್ಕರೆನಾಡು ಮಂಡ್ಯ ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ. ಮಂಡ್ಯ ಲೋಕಸಭೆಯ ಟಿಕೆಟ್ ಬಿಜೆಪಿಗೋ ಜೆಡಿಎಸ್ಗೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಮಾಜಿ ಸಚಿವ ನಾರಾಯಣಗೌಡ, ಮಾಜಿ ಶಾಸಕರಾದ ಪ್ರೀತಮ್ ಗೌಡ, ರಾಮದಾಸ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಪಾಂಡವಪುರದಲ್ಲಿ ನಡೆಯಲಿದೆ ಈ ಮಹತ್ವದ ಬಿಜೆಪಿಯ ಸಭೆ. ಜೆಡಿಎಸ್ಗೆ ಮಂಡ್ಯವನ್ನು ಬಿಟ್ಟುಕೊಡದಿರುವ ಬಗ್ಗೆ ನಿರ್ಧಾರವಾಗುವ ಸಾಧ್ಯತೆ. ಈ ಬಗ್ಗೆ ರಾಜ್ಯ ನಾಯಕರಿಗೆ ಒತ್ತಡವನ್ನು ಹಾಕಲಿದ್ದಾರೆ ಬಿಜೆಪಿಯ ಮಂಡ್ಯ ನಾಯಕರು. ಜೆಡಿಎಸ್ಗೆ ಬಿಟ್ಟುಕೊಡಲು ನಾರಾಯಣಗೌಡ ಸೇರಿದಂತೆ ಹಲವು ಮುಖಂಡರ ವಿರೋಧ ಕೂಡ ಇದೆಯಂತೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ನಾರಾಯಣಗೌಡ, ಪ್ರೀತಮ್ ಗೌಡ, ರಾಮದಾಸ್ ಇವರೆಲ್ಲರೂ ಕೂಡ ದಳಪತಿಗಳ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡದವರು. ಇವರೆಲ್ಲರೂ ಸೇರಿ ಈಗ ಒಂದು ಮಹತ್ವದ ಸಭೆಯನ್ನು ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಬಿಜೆಪಿಗೇನೆ ಮಂಡ್ಯ ಟಿಕೆಟ್ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತೊಂದು ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ನೋಡಿ, ಮಾಜಿ ಸಚಿವರಾದಂತಹ ನಾರಾಯಣಗೌಡರು ಈ ಹಿಂದೆ ಸುಮಲತಾ ಅಂಬರೀಶ್ ಅವರು ಕರೆದಂತಹ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ಇವತ್ತಿನ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಅವರ ಇಂಟೆನ್ಷನ್ ಒಂದೇ, ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಟಿಕೆಟ್ ಕೊಡಬಾರ್ದು. ಕಾರಣ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆಯಲ್ಲ, ಹಾಗಾಗಿ